ಸುಮ್ಮ ಅಲ್ಲಿ ಗಂಡನ ಮನೆಗೆ ಹಂಗೈತಾ ಏನ ಆಕಿಗ ಮದುವೆ ಆದ ಕೂಡಲೇ ಆಕಿನ ಒಬ್ಬಾಕಿನ ನಾವು ಅಲ್ಲಿ ಕಳಿಸ್ಬಿಟ್ವಿ. ಆಕಿ ಬ್ಯಾಡ ಅಂದ್ಲು ಕರೆ ನಾವು ಯಾರ ಬರ್ತೇವಂದ್ರು. ಆದರೂ ಆಕಿ ಹಂಗೆ ಅಂದ್ಕೂಡ್ಲೆ ನಾವು ಒಬ್ಬಾಕಿನ ಹೋಗಕ್ಕೆ ಬಿಡಬಾರ್ದಾಗಿತ್ತು. ನಾವು ಯಾರ ಒಬ್ಬರ ಜೊತೆಗೆ ಹೋಗ್ಬೇಕಿತ್ತು. ಇರಿ ಇರಿ ಛೇ ಎಂಥ ಕೆಲಸ ಆತು. ಆ ಹುಡುಗಿನ ಒಂದ ಹೋಗಕ್ಕೆ ಬಿಟ್ಟಿದ್ದಲ್ಲ ಅಲ್ಲ. ಇರಿ ಇರುವ ರೀ ನೀವು ಯಾವಾಗ ಬಂದ್ರಿ? ತಡೀರಿ ಚಾ ತೊಗೊಂಬರ್ತೇನೆ. ಚಾಪ ಏನು ಬೇಡ ಅಂದಂಗ ನೀ ಇಲ್ಲೇನು ಯೋಚನೆ ಮಾಡ್ಕೊಂಡು ಕುಂತಿದ್ದಿ? ನಾನಾ ಇಲ್ಲಪ್ಪ, ನಾ ಏನೂ ಯೋಚನೆ ಮಾಡಕತ್ತಿದ್ದಿಲ್ಲ. ಈ ಟಿವಿ ಇಟ್ಟಲ್ಲೇ ಒಂದಿಟ್ಟು ಭಾಳ ಧೂಳಾಗಿತ್ತ, ಅದಕ್ಕೆ ಎಲ್ಲ ಧೂಳ ಎಲ್ಲ ಕೊಡವಿ ಸ್ವಚ್ಛ ಮಾಡಕತ್ತಿದ್ದೆ. ಹಂಗ ಒಂದು ಸ್ವಲ್ಪ ಏನು ಟಿವಿ ಅಂತಲೇ ಧೂಳಾಗಿದ್ದು ಸ್ವಚ್ಛ ಮಾಡಕತ್ತಿದ್ದೆ. ಹ್ಞೂ ಮತ್ತೆ ನಾ ಬಂದಂಗ ಇಲ್ಲೇ ಸೋಫಾ ಮೇಲೆ ಕುಂತಿದ್ದಿ? ಏನೋ ನಾನು ಇಲ್ಲಿ ಸೋಫಾ ಮೇಲೆ ಕುಂತಿದ್ದೆ. ಹೌದಾ, ಸೋಫಾ ಮೇಲೆ ಕುಂತಿದ್ದಿ ಏನ ಭಾಳ ಆಳವಾಗಿ ಯೋಚನೆ ಮಾಡ್ಕೊಂಡು ಕುಂತಿದ್ದಿ. ನಾನು ಎಷ್ಟು ಸರಿ ಕರ್ದೆ ಗೊತ್ತೇ ನಿನಗ? ಒಂದು 10 ಸರಿ ಏನೋ ಕರ್ದೆ ನೋಡಿ ಇರಿ ಅಂತಂದು ಹೇಳಿ. ಇಲ್ಲ ಹ್ಞೂ ಇಲ್ಲ ಅದಕ್ಕೆ ಸಮೀಪ ಒಂದು ಕರ್ದೆ, ಅವಾಗ ವಾಸ್ತವಕ್ಕೆ ಬಂದಿದ್ದಿ. ಖರೆ ಹೇಳು ಏನಾಗೈತಿ? ಏನಿಲ್ಲ ರೀ, ತಡ್ರಿ ಚಾ ತೊಗೊಂಬಂದೆ. ಸುಳ್ಳ ಏನಿಲ್ಲ ಅಂತ ಹೇಳಿಕಿ. ಇರಿ ಒಂದು ನಿಮಿಷ ನಿಂತ್ಕೋ. ಏನಾತ್ರಿ? ಏನು ಯೋಚನೆ ಮಾಡತ್ತಿ ಖರೆ ಹೇಳು? ನಿಮ್ಮ ಮುಂದೇನು ಮುಚ್ಚಿಡೋದು? ಮಗಳ ಮದುವೆನ ಮಾಡಿ ಕಳಿಸಿದೆ, ಅದು ಎರಡನೇ ಮದ್ವೆ. ಅವ್ರ ಗಂಡನ ಮನೆಗೆ ಹೆಂಗೆ ಅದಾರ ಏನು ಎತ್ತ ಅಂತ ಗೊತ್ತಿಲ್ಲ. ಅದ್ರಾಗ ಬೇರೆ ಅವ್ರ ಅತ್ತಿ ಒಬ್ಬಕಿ ಶೂರ್ಪನಕಿ ಇದ್ದಂಗೆ ಕಂಡ್ಲು ನಂಗೆ. ಸಿಡಿಮಿಡಿ ಅಂತಾಳ. ಅದಕ್ಕೆ ಅದ ಚಿಂತೆ ತಕ್ಕತ್ತಿತ್ತು. ಆ ಹುಡುಗಿನ ಒಬ್ಬಕಿನ ಕಳಿಸಿ ತಪ್ಪು ಮಾಡಿದ್ವೇನ, ನಾವು ಯಾರ ಹೋಗ್ಬೇಕಿತ್ತು ಅಂತ. ಯಾಕಂದ್ರೆ ಅವ್ರ ಮನೆಗೆ ಯಾರು ಏನು ಹೆಂಗೆ ಎತ್ತ ಅಂತೇಳಿ ಗೊತ್ತಿಲ್ಲಲ್ಲ. ನಾವ ನೋಡಿ ಮದುವೆ ಮಾಡಿದ್ರೆ ಒಂದಿಟ್ಟು ಕೇಳಾಡಿ ಮದುವೆ ಮಾಡಿರ್ತಿದ್ವಿ. ಈಗ ಆಕೆ ನೋಡ್ಕೊಂಡಾಳ. ಆದರೂ ಆ ಹುಡುಗ ಚಲೋ ಇದ್ದಂಗೆ ಕಾಣ್ತತಿ. ಅವ್ರ ಅಮ್ಮ ಅದಾಳಲ್ಲ, ಆ ಹುಡುಗನಮ್ಮ ಆಕಿನೂ ಚಲೋ ಕಾಣಿಸ್ತಾಳ. ಆದ್ರೆ ಅವ್ರ ಅವ್ವ ಯಾಕೋ ನಂಗೆ ಒಂದಿಟ್ಟು ಅನುಮಾನ ಬರತ್ತೈತೆ ನೋಡ್ರಿ. ಏನಿಲ್ತವ, ನಿನ್ ಮಗಳು ಅಷ್ಟು ಹಗರದಾಳ ಅಂತಿಕೊಂಡಿದಿ? ಸೇರಿಗ ಸವಾ ಸೇರಿದ್ದಂಗ ಅದಾಳ. ನೀನಂದ್ರ ನಿಮ್ಮ ಅಪ್ಪನ ತಾಳ್ತಗೋ. ಆದ್ರೂ ರೀ ಒಂದ್ಸಲ ಹೋಗಿ ಬರ್ಬೇಕಿತ್ತೇನ ಅಂತ ಅನ್ಸಕತ್ತೈತೆ ನನಗೂ. ನೀ ಯಾಕೆ ಯೋಚನೆ ಮಾಡ್ತಿದ್ದಿ? ಏನ ನಿನ್ನೆ ನಮ್ ಲಲಿತಾ ಫೋನ್ ಹಚ್ಚಿದ್ಲಂತಕೀಗ ಸುಮಾಗ. ಎಲ್ಲ ಚಲೋ ಅದೇನಿ ಮತ್ತೇನ ಯಾವ್ದಾರ ತಿರುಪಿಕೊಂಡ್ರಾಳಂತವ ಪಾರೇನಿಗ. ಹೌದು, ನಾನು ಚಾವಿ ಕೇಳಕಂತೇಳಿ ಫೋನ್ ಹಚ್ಚಿದ್ನಲ್ಲ, ಅವಾಗ ಲಲಿತಾ ಜೊತೆ ಜಗಳ ಮಾಡತ್ತಿದ್ಲು. ಏನು ಲಲಿತಾ ಜೊತೆ ಜಗಳ ಮಾಡತ್ತಿದ್ಲ? ಯಾಕ? ಏನ ಮೊದ್ಲಿಕ್ಕಿಗೆ ಫೋನ್ ಹಚ್ಚಿದ್ಲಂತ, ಹೆಂಗದಿದಿ ಏನದಿದಿ ಆರಾಮದಿಲ್ಲ ಅಂತ ಹೇಳಿ ಕೇಳಕ. ಅವಾಗ ಮಾತಾಡಿ ಇಟ್ಟಿದ್ಲಂತ. ಅವಾಗ ಒಂದಿಟ್ಟು ಜೋರ ಮಾಡಿ ಇಟ್ಟಿದ್ಲಂತ. ಮತ್ತೆ ನಾನು ಈ ಕಪಾಟ್ಕಿ ಕೇಳಕಂದ್ರೆ ಹಚ್ಕೊಡವ ಅಂದೆ. ಅವಾಗ ಆಕಿಗ ಬೈದು ಇನ್ನೊಮ್ಮೆ ನನ್ಗೆ ಇಟ್ಕು ಫೋನ್ ಹಚ್ಚಕ್ ಹೋಗ್ಬೇಡ್ರಿ, ನನ್ಗೇನು ಇಲ್ಲೇ ತ್ರಾಸಿಲ್ಲ, ಆರಾಮದೇನಿ, ಹಂಗೇನಾರು ನನಗೇನಾರು ಫೋನ್ ಮಾಡ್ಬೇಕನ್ಸಿದ್ರೆ ನಾನು ಮಾಡ್ತೇನೆ, ನೀವು ಯಾರು ಮಾಡಬೇಡ್ರಿ ಅಂದ್ಲಂತ. ಆತಲ್ಲ ಮತ್ತಿನ್ನೇನು ಇಷ್ಟೆಲ್ಲ ಆದ್ರೂ ಸಹಿತ ಈಗೇನು ಸೊಕ್ಕು ಕರಗಿಲ್ಲ. ಹೋಗ್ಲಿ ಬಿಡು, ಆರಾಮದಾಳಿಲ್ಲ, ಚಿಂತೆ ಬಿಡಿ. ಹಂಗಲ್ಲ ರೀ, ಹಂಗೂ ಅಲ್ಲ ಹಿಂಗೂ ಇಲ್ಲ, ನನಗೂ ಗೊತ್ತೈತಿ. ನಾನ ಲಲಿತಾಗ ಹೇಳಿ ಫೋನ್ ಹಚ್ಚಿದ್ದೆ. ಏನು ನೀವು ಲಲಿತಾಗ ಫೋನ್ ಹಚ್ಚಂದಿದ್ರಿ ಸುಮಾಗ? ಅಲ್ಲ ನೀವು ಅವ್ರಂಗ ಫೋನ್ ಹಚ್ಚೋರಲ್ಲ. ಫೋನ್ ಹಚ್ಚೋನಲ್ಲ, ಆದ್ರೂ ಇರ್ತದಲ್ವಾ ಅಪ್ಪ ಅದವನಿಗೆ ಒಂದು ಮನಸ್ನಾಗ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ಟೆ, ಏನಾದ್ರೂ ನಾಳೆ ಜವಾಬ್ದಾರಿ ನಮ್ದಲ್ಲ. ಹಂಗ ಮುಖದ್ಮೇಲೆ ಹೊಡೆದಂಗೆ ಮಾತಾಡ್ತೇವೆ ಕರೆ. ಅದ್ರ ಒಳಗ ನಮ್ಮ ತಂದೆ ಹೃದಯ ಅನ್ನೋದಿರ್ತದಲ್ಲ, ಅದಕ್ಕೆ ಆಕಿನ ಹತ್ರ ಹೆಂಗದಾಳ ಏನು ಎತ್ತ ಮನ್ಯಾಗೆಲ್ಲ ಚಲೋ ಐತಿಲ್ಲ ಅಂತೇಳಿ ಕೇಳಕ್ ಫೋನ್ ಹಚ್ಚಿದ್ದೆ. ಎಲ್ಲ ನನ್ನ ಎದುರಿಗೆ ಮಾತಾಡಿದ್ಲು. ಹೌದಾ? ಮತ್ತಾಕಿ ನನ್ ಮುಂದೆ ಹೇಳಲ್ಲ ನೀವು ಫೋನ್ ಹಚ್ಚಿದ್ರಿ ಅಂತ ಹೇಳಿ? ನಾನ ಹೇಳ್ಬೇಡ ಅಂದಿದ್ದೆ. ಯಾಕೋ ನನ್ ಮುಂದೆ ಹೇಳಿದ್ರೆ ಮಾನ ಮರ್ಯಾದೆ ಹೋಗಿತ್ತೆ ನಿಮ್ದು? ಈಗೇನೋ ಈಗ ನನಗೆ ನಾಷ್ಟ ತಂದು ಕೊಡ್ತಿಲ್ಲ, ಹೊಟ್ಟೆ ಸಾತೈತಿ. ತಂದೆ. ಒಳ್ಳೆ ಈರಿ ಸವಾಸ ಆತ್ ನಂದು. ಬರೀ ಯೋಚನೆ ಮಾಡ್ಕೊಂಡು ಕುಂದಿರ್ತಾ. ಆ ಹುಡುಗಿಗರ ಒಂದಿಟ್ಟು ಅಪ್ಪ ಅವ್ವ ತಂಗಿ ಮಕ್ಕಳು ಮನೆಯವರು ಹೆತ್ತವರು ಸಂಬಂಧಿಕರು ಅಂತ ಹೇಳಿ ಏನೇನು ಇಲ್ಲ. ನಾವ ಸುಮಾ ಮಗಳು ಅಂತಂದೇಳಿ ಬಡ್ದಾಡೋದು. ಇದೊಂದು ನನ್ನ ಮಗಳು, ಅದು ಅವ್ರ ಅಕ್ಕ ಅಂತೇಳಿ ಹೋಗ್ತೈತಿ. ಏನ್ ಮಾಡೋದು, ರಕ್ತ ಸಂಬಂಧನ ಹಂಗಲ್ಲ, ಹೋಗ್ಲಿ ಬಿಡು. ಆದ್ರೂ ಈಗ ಸೊಕ್ಕ ಕರಗಿಲ್ಲ, ಏನ್ ಮಾಡ್ಬೇಕು ಏನು, ಎಷ್ಟರ ಸೊಕ್ಕು ಆಕಿನ ಸುತ್ತುವರೆದು ನಿಂತೈತೋ ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಆಕಿನ ಸೊಕ್ಕು ಆಕಿನ ತಿಂತೈತಿ. ತಗ್ಗಿ ಬಗ್ಗೆ ನಡೆದ್ರೆ ಎಲ್ಲಾರು ಜೊತೆ ಇರ್ತಾರ. ಅದೇ ಈ ನಮ್ನಿ ಸೊಕ್ಕು ಮಾಡಿದ್ರೆ ನಾಳೆ ಬಾಯಾಗ ಯಾರು ಹುಚ್ಚಿನೂ ಹೋಗಂಗಿಲ್ಲ. ಅಪ್ಪ ಲಲಿತಾ ಏನಾದ್ವಾ ಮಗಳ? ಅಪ್ಪ ಅದು ಅವ್ರು ಬರಾಕತ್ತಾರ, ನಾನು ಇವತ್ತು ಸಂಜೆ ಮುಂದೆ ಹೋಗ್ಬಿಡ್ತೇನೆ. ಸಂಜೆಗೆ ಹೋಗ್ಬರ್ತೀಯವ? ಹಳೇಂದ್ರ ಬಿಟ್ಟಾರಂತನ ಹೆಂಗ? ಹ್ಞೂ ಯಪ್ಪ, ಈಗ ಬಿಟ್ಟಾರಂತ. ಮಧ್ಯಾಹ್ನ ಇಲ್ಲೇ ಉಂಡು ಒಂದು ತಾಸು ರೆಸ್ಟ್ ತಗೊಂಡು ಸಂಜೆ ಚಾ ಕುಡ್ದು ಬಿಟ್ಟು ಬಿಡ್ತೇವೆ. ಅಲ್ಲವಾ, ಬಹಳ ದಿವಸದ ಮೇಲೆ ಹಳೇಂದ್ರ ಬರಾಕತ್ತಾರ. ಇವತ್ತು ಇಲ್ಲೇ ಇರಂತ ಹೇಳಲ್ಲ, ಬೇಕಾದ್ರೆ ನಾಳೆ ಮುಂಜಾನೆ ದೌಡ್ ಎದ್ದರ ಹೋಗ್ಬಿಡ್ರಿ. ಯಪ್ಪ ಹಂಗಲ್ಪ, ಅದು ಮನ್ಯಾಗ ಹುಡುಗರು ಮತ್ತೆ ಅತ್ತೆಯರು ಇಬ್ರ ಅದಾರ. ನಿಮ್ಮ ಮಾವನ ಅದಾನಲ್ಲವಾ? ಮಾವಾರು ಅದಾರ, ಆದ್ರೂ 2 ಹುಡುಗರನ್ನ ಸಂಭಾಳ್ಸಕ ಪಾಪ ಅತ್ತೆರಿಗ ಕಷ್ಟ ಆಗ್ಬೋದೇನ. ಇವತ್ತು ಸಂಜೆಗೆ ಹೋಗ್ಬಿಡ್ತೇವೆ ಬಿಡಪ್ಪ. ನೋಡ್ವಾ, ಹೇಳೋ ಅಷ್ಟು ಹೇಳೇವಿ. ನೋಡ್ ಮತ್ತೆ ಹುಡುಗರ್ನ ಕರ್ಕೊಂಡ್ ಅನ್ಬೇಕಿತ್ತು ಬೇಡ ಹಳೇಂದ್ರಿಗ. ಅದು ಅವ್ರಿಗೆ ಶಾಲಿ ಈಗ ಶುರುವಾಗೈತಲ್ಪ, ಭಾಳ ಅದು ಬಿಡ್ಸಂಗಿಲ್ಲ. ಅವು ಬಿಡಂದ್ರು ಬಿಡಂಗಿಲ್ಲ. ಶಾಲೆಗೇನ ಭಾಳಷ್ಟು ಬರೆಯ ಕೊಡ್ತಾರಂತ. ಒಂದ್ ದಿವಸ ಸಾಲಿ ಬಿಟ್ರು ಭಾಳ ಬರೆದಿರ್ತೈತಿ, ಬಿಡ್ಬೇ ನೀನ ಹೋಬಾ ಅಂತಂದ್ಲಂತ ಅವ್ರ ಅಪ್ಪಗ ಆಕಿ ದಿವ್ಯಾ. ಮತ್ತೆ ಆಕಿ ಬಂದಿಲ್ಲ ಅಂದ್ರೆ ಅವ್ರ ಅಣ್ಣನು ಬರಂಗಿಲ್ಲ, ತಂಗಿ ಬಂದ್ರೆ ಅಣ್ಣನು ಬರ್ತಾನ. ಮತ್ತೆ ಆಕಿನ ಬಂದಿಲ್ಲ, ಇವ ಬರಲ್ಲ ಅಂತ ಹೇಳಾನ. ದಿವ್ಯಾ ಬರಲ್ಲ ಅಂದ್ರೆ ಅವ್ನ ಯಾಕೆ ಬರಲ್ಲ ನಮ್ಮ ದಿಗ್ಗು? ನಮ್ ದಿಗಂತಗ ಈ ದಿವ್ಯಾ ಶಾಲಿ ಬಿಟ್ರಷ್ಟೇ ಅವನು ಶಾಲಿ ಬಿಡ್ತಾನ. ಆಕಿ ಶಾಲಿ ಬಿಟ್ಟಿಲ್ಲ ಅಂದ್ರೆ ತಾನು ಶಾಲಿ ಬಿಡಂಗಿಲ್ಲ. ಹೌದಾ? ಯಾಕ?
ಯಾಕಂದ್ರ ಅಕ್ಕಿ ಶಾಲಿಗೆ ಹೋಗಿ ಇವ ಶಾಲಿ ಬಿಟ್ಟ ಅಂತ ತಿಳ್ಕೊರಿ ಮತ್ತ ಶಾಲಿ ಬಿಟ್ಟಿದ್ದೆಲ್ಲ ಹೋಮ್ವರ್ಕ್ ಇರ್ತೈತಿ ಕ್ಲಾಸ್ನಾಗ ಬರ್ಸಿದ್ ನೋಟ್ಸ್ ಇರ್ತೈತಿ ಅವಿಷ್ಟನ್ನು ಮಾರ ದಿವಸಕ್ಕೆ ಕುತ್ಕೊಂಡು ಬರಿಬೇಕಲ್ಲ ಆಕಿ ಬಡ ಬಡ ಮುಗಿಸಿ ಟಿವಿ ನೋಡ್ಕೊಂಡು ಕುಂತು ಬಿಡ್ತಾಳ ಇಲ್ಲ ಅಂದ್ರೆ ನಂದೇನು ಇಲ್ಲ ಬರೆಯೋದನ್ನ ಆರಾಮ ಅಂತೇಳಿ ಅಣಗಿಸ್ತಾಳ ಅವಾಗ ಅವ್ನಿಗೆ ಬರೆಯಕ್ಕೂ ತ್ರಾಸು ಈ ಕಡೆ ಟಿವಿ ನೋಡಕ್ಕೂ ಆಗಲ್ಲ ಆಟ ಆಡಕ್ಕೂ ಆಗಂಗಿಲ್ಲ ಸುಮ್ಮನೆ ಒಂಥರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಬರಿತಾನ ಅದಕ್ಕೆ ಅವತ್ತ ಅಂದ್ಬಿಟ್ಟಾನವ ಆಕಿ ಶಾಲಿಗೆ ಹೋದ್ರೆ ನಾನು ಹೋಗ್ತೇನೆ ಬಿಟ್ಲಂದ್ರೆ ನಾನು ಬಿಡ್ತೇನೆ ಆಕಿ ಹೋಗಿ ನಾನಂತೂ ಬಿಡಂಗಿಲ್ಲ ಆಕಿ ಹೋಮ್ವರ್ಕ್ ಎಲ್ಲ ಮುಗಿಸ್ ಅಡ್ಡಾಡ್ತಾಳ ನಾ ಬರ್ಕೋದ್ ಕುಂದಿರ್ಬೇಕು ಅಂತಂದೇಳಿ ಜಗಳ ಮಾಡ್ಯಾನ ನನ್ನ ಜೋಡಿ ಒಂದ್ಸಲಿ. ಓ ಹಂಗಾತನ ಇರ್ಲಿ ತಗೋವ ಮತ್ತಿಂತವ್ ಇರ್ಬೇಕು ಇದಕ್ಕೆಲ್ಲ ಹೆಲ್ದಿ ಕಾಂಪಿಟೇಷನ್ ಅಂತಾರ. ಅದಕ್ಕೆ ಮತ್ತೆ ಶಾಲಿ ವಿಷಯದಾಗ ಭಾಳ ಫೋರ್ಸ್ ಮಾಡಂಗಿಲ್ಪ ನಾನು ಯಾಕಂದ್ರೆ ಅವು ಒಂದಿಟ್ಟು ಓದೋದ್ರಾಗ ಜಾಣ ಅದಾವು ಮುಂದದಾವು. ಹೋಗ್ಲಿ ಬಿಡುವ ಈಗ ಅಳಿಯಂದ್ರು ಬಂದ್ರ ನಾ ಒಂದ್ ಮಾತು ಕೇಳ್ತೇನೆ ನೋಡು ಅವ್ರು ಇರ್ತೇನೆ ಅಂದ್ರೆ ಇದ್ ಬಿಡು. ಯಪ್ಪ ಆದ್ರೂ ಮನ್ಯಾಗ ಇರಕ್ ಆಗಲ್ಪ. ಅಯ್ಯ ನಿನ್ ಒಳ್ಳೆ ಕತೆ ಆತಲ್ಲ ಮಗಳ ನೀ ಸುಮ್ನಿರು ಅವ್ರು ಬಂದ್ರಂದ್ರೆ ನಾನ ಮಾತಾಡ್ತೇನೆ ಅವ್ರ ಜೋಡಿ. ಲಲಿತಾ ಯಪ್ಪ ಅವ್ರು ಬಂದ್ರ ಅನಿಸ್ತತಿ. ನಡಿವ ನಾನು ಕರ್ಕೊಂಬರ್ತೇನೆ ನೀನು ಹೋಗಿ ಚಾ ಮಾಡ್ಕೊಂಬ ಒಂದಿಟ್ಟು ನಾನು ನಾಷ್ಟನೂ ಮಾಡ್ಕೊಂಬಂದ್ಬಿಡು. ಹ್ಞೂನ್ಪ ಇವತ್ತ ಅವ್ರು ಬರ್ತಾರಂತಂದೇಳಿ ಅವ್ರಿಗೆ ಇಷ್ಟ ಅಂತೇಳಿ ಅವ್ವ ಕಡುಬು ಮಾಡ್ಯಾಳ ಅಕ್ಕಿ ಕಡುಬು. ಓ ಅದಕ್ಕೆ ಇವತ್ತು ಹೊತ್ತಾಗೈತೆ ನಾಷ್ಟ. ಅದಕ್ಕೆ ನಾನು ನಾಷ್ಟಕ್ಕಿಲ್ಲೇ ಬರ್ರಿ ಅಂದಿದ್ದೆ. ಹಾ ಸರಿ ಸರಿ ಮೊದ್ಲು ಚಾ ತಗೊಂಬ ನಾ ಕರ್ಕೊಂಬರ್ತೇನೆ ಬಳಕತ್ ಬಂದು ಅಳಿಯಂದ್ರ ಬರ್ರಿ ಒಳಗ. ಹಾ ರೀ ಮಾವರ ಬಂದೆ. ಮಾವರ ಎಲ್ಲ ಆರಾಮದಿರಿ? ಹ್ಞೂನ್ಪ ನಾವೆಲ್ಲ ಆರಾಮದೇವಿ ನೋಡು ನೀ ಆರಾಮದಿಯಾ? ಹ್ಞೂ ರೀ ಮಾವರ ನಾವು ಆರಾಮದೀವ್ರಿ. ಮತ್ರಿ ಅಲ್ಪ ಹುಡುಗರನ್ನ ಕರ್ಕೊಂಬರ್ಬೇಕು ಬೇಡ? ಅಯ್ಯೋ ನಿಮ್ಮ ಹುಡುಗರದು ಕಾಂಪಿಟೇಷನ್ ಏನ್ ಕೇಳ್ತೀರಿ ಮಾವರ ಬರಂಗಿಲ್ಲ ಅಂದು ಅದಕ್ಕೆ ಸುಮ್ಬಿಟ್ಟು ಬಂದೆ. ಹೌದೇನ್ಪಾ ನಡಿ ಒಳಗ ಕೈಕಾಲು ತೊಳ್ಕೊಂಬ ನಿನ್ಗೆನ ಇಷ್ಟ ಅಂತ ಹೇಳಿ ಕಡುಬು ಮಾಡ್ಯಾಳ ನಿಮ್ಮ ಅತ್ತಿ. ಹೌದೇನ್ರಿ ಮಾವರ ಬಂದೆ ತಡ್ರಿ. ರೀ ಅಳೇಂದ್ರಲ್ಲಿ ಹೋದ್ರ ಅವರು ಕೈಕಾಲು ತೊಳ್ಕೊಂಬರಕ್ ಹೋಗ್ಯಾರ. ಹಂಗಾರ ಇಲ್ಲೇ ಚಾದು ಇಟ್ಟೇನಿ ಚಾ ಕುಡಿತೀರಿ ನಾಷ್ಟ ಹಾಕೊಂಬರ್ತೇನೆ. ನಾಷ್ಟ ಆದ್ಮೇಲೆ ಇನ್ನೊಂದ್ ಕಪ್ ಚಾ ಐತಿಲ್ಲ? ಐತಿ ಅದ ನಿಮ್ಗಲ್ಲ ಅಳೇಂದ್ರಿಗಷ್ಟ. ಯಾಕ ಏನು ಬೆಳಗಿನ ಚಾ ಅಂಗಡಿ ತಕೊಂಡ ಕುಂತ್ಬಿಟ್ಟಿರಿ ಹಂಗ ಒಂದ್ ಕಪ್ ಮೇಲೊಂದು ಕುಡ್ಕೊಂತಾನ ಕುಂತಿರಿ. ಈಗ ಬ್ಯಾಡ್ ಅನ್ಬೇಕಿತ್ತು ನಾಷ್ಟ ಆದ್ಮೇಲೆ ಕೊಡ್ತಿದ್ದೆ. ನಾನೇ ನೀಗ್ ಹೇಳಿದ್ದಿಲ್ಲಲ್ಲ ನಿನಗ. ಯಾಕ ಒಂದಿಟ್ ನೆನ್ಪ್ ಮಾಡ್ಕೊರಿ ಅಗಳೇನಂದ್ರಿ. ಈಗ ಇಲ್ಲಂದ್ರಿ ಇಲ್ಲ ಈಗ ಚಾ ಕುಡಿದ್ ಕುಂದ್ರಿ ಆಮೇಲೆ ನಾಷ್ಟ ಮಾಡುವಂತ್ರಿ ನೋಡೋಣಂತ ಮತ್ತೆ ಸಂಜೆಗೆ ಮಾಡ್ಕೊಡ್ತೇನೆ. ಅತ್ತಿರಿ ಆರಾಮದಿರಿ? ಹ್ಞೂನ್ಪ ಆರಾಮದೆ ನೀನ್ ಆರಾಮದಿಯಾ? ಹ್ಞೂ ರೀ ಅತ್ತಿ ನಾ ಆರಾಮದೇನ್ರಿ. ಕುಂದ್ರಪ್ಪ ನಾಷ್ಟ ಹಾಕೊಂಬರ್ತೇನೆ. ನಿಂಗ ಇಷ್ಟ ಅಂತ ಹೇಳಿ ಅಕ್ಕಿ ಕಡುಬು ಚಟ್ನಿ ಮಾಡಿದ್ನ ಮತ್ತೆ ಅಕ್ಕಿ ಲಲಿತಾನು ಮಾಡಿದ್ಲು ಇಷ್ಟು ಅಕ್ಕಿನ ಮಾಡ್ಯಾಳ. ನಾನ ಒಂದಿಟ್ಟು ಉಕ್ಕುರ್ಕಿ ಅದು ಹಾಕೊಟ್ಟಿದ್ದೆ ಅಕ್ಕಿಗ ಉಳಿದೆಲ್ಲ ಅಕ್ಕಿನ ಮಾಡ್ಯಾಳ ನೋಡಿ ನಿನ್ ಹೆಂಡ್ತಿನ. ಅಡ್ಗಿ ಚಲೋ ಮಾಡ್ತಾಳ ಬಿಡ್ರಿ ಅತ್ತಿರ ಅಂತ ಹೆಂಡತಿ ಸಿಗ್ಬೇಕಂದ್ರೆ ನಾನು ಪುಣ್ಯನ ಮಾಡಿದ್ದೆ. ಬಾರ್ಪ ಕುದುರ್ ಬಾ. ಚಾ ಕುಡಿತಿರಪ್ಪ ಬಂದೆ ತಂದೆ ನಾಷ್ಟ. ಹ್ಞೂ ರೀ ಅತ್ತಿ. ಲಲಿತಾ ನಿಮ್ಮ ಮನೆಯವರು ಬಂದಾರಲ್ಲಿ ಕುಂತಾರ ನಾಷ್ಟ ಹಾಕೊಂಡು ಕೊಡು. ಹ್ಞೂ ಯಾವ ಎಲ್ಲ ತಯಾರಿ ಮಾಡತ್ತೇನೆ ತಗೋ. ಮತ್ತೇನ್ರಿ ಅಳಿಯಂದ್ರ? ಏನಿಲ್ಲ ನೋಡ್ರಿ ಮಾವರ ನೀವ ಹೇಳ್ಬೇಕು. ನಂದು ಏನಿಲ್ಪ ಏನಾರ ಖುಷಿ ವಿಷಯದಾಗಿದ್ರ ಮಾತಾಡ್ತಿದ್ದೆ ಮದ್ವಿಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದೆ. ಯಾಕೆ ಬೇಜಾರು ಮಾಡ್ಕೊಂತೀರಿ ಮಾವರ? ಹಂಗಲ್ಪ ನನ್ ದೊಡ್ಡ ಮಗಳ ವಿಷಯ ಅಂತೂ ನಿನಗೆ ಗೊತ್ತೈತಿ. ಅಕ್ಕಿ ಹಂಗ್ ಮಾಡ್ಯಾಳ ಅಂತೇಳಿ ನನ್ನ ಸಣ್ಣ ಮಗಳಿಗ ಪಾಠ ಕೊಡಕ್ ಹೋಗ್ಬೇಡಪ್ಪ. ಆ ಹುಡುಗಿ ಭಾಳ ಚಲೋ ಐತಿ. ಛೆಛೆ ಬಿಡ್ತಾನ್ರಿ ಮಾವರ ನನ್ನ ಹೆಂಡತಿ ಭಾಳ ಚಲೋ ಅದಾಳ. ಆಕೆ ಏನಂತ ಕೆಲಸ ಮಾಡಂಗಿಲ್ಲ ಅಷ್ಟಕ್ಕೂ ಹೋಗ್ಲಿ ಬಿಡ್ರಿ. ಈಗ ನಾನಂತರೂ ನನ್ನ ಹೆಂಡತಿಗೆ ಯಾವತ್ತೂ ಉರ್ಸಿಲ್ಲ ರೀ ಉರ್ಸೋದು ಇಲ್ಲ. ನಿಮಗ ಗೊತ್ತೈತಲ್ಲ. ಗೊತ್ತೈತಿ ಬಿಡ್ರಿ ಹೇಳ್ತಿರ್ತಾಳ ಆಕಿನು. ಮತ್ತೆ ನನ್ನ ಮೇಲೆ ಯಾಕೆ ಹಂಗ ಅನುಮಾನ ಪಡ್ತೀರಿ ಹೇಳ್ರಿ ಮಾವರ? ಹಂಗಲ್ಪ ಎಷ್ಟ ಅಂದ್ರು ಇಬ್ರು ಒಂದರಾಗ್ತಲ್ಲ. ಹಿರಿಯಕ್ಕನ್ ಚಾಳಿ ಮನಿ ಮಂದಿಗೆಲ್ಲ ಅಂತಿರ್ತಾರಲ್ಲ ಮತ್ತ ಹಂಗ ತಪ್ಪು ತಿಳ್ಕೊಬೇಡಪ್ಪ. ಮಾವಾರ ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತೈತ್ರಿ. ಮದುವೆ ಮಾಡ್ಕೊಡೋ ತನಕ ಆಕಿ ನಿಮ್ಮ ಮಗಳಾಗಿದ್ಲು. ಮದುವೆ ಆಗಿ ಬಂದ್ಮೇಲೆ ಆಕಿ ನಮ್ಮ ಮನಿ ಸೊಸಿ ನನ್ನ ಹೆಂಡತಿ. ಬರೀ ಒಂದ ಮನಿ ಜವಾಬ್ದಾರಿ ಇಲ್ಲ ಆಕಿಗ ಎರಡೂ ಕಡೆನೂ ಜವಾಬ್ದಾರಿ ಐತಿ. ಆಕಿಗ ಇರುವಷ್ಟು ಜವಾಬ್ದಾರಿ ನಾನು ನೋಡಿದ ಪ್ರಕಾರ ಯಾರಿಗೂ ಇಲ್ಲ. ಹಂಗಾಗಿ ನಮ್ಮ ಅವ್ವಗೂ ಆಕಿಗೂ ಹೊಂದಾಣಿಕೆ ಆಗೈತ್ರಿ. ಮತ್ತ ನಮ್ಮ ಲಲಿತಾ ಮನ್ಯಾಗಿದ್ಲ ಅಂತ ತಿಳ್ಕೊರಿ ನಮ್ಮ ಅವ್ವಾಗಂತೂ ಒಂದೊಂದು ಕೆಲಸ ಹಚ್ಚಂಗಿಲ್ಲ ನೋಡ್ರಿ. ಇಷ್ಟು ತನ ಮಾಡಿ ಮುಗಿಸ್ತಾಳ. ಏನಾರ ಅಪ್ಪಿ ತಪ್ಪಿ ನಮ್ಮ ಅವ್ವ ಏನಾರ ಒಂದು ಕೆಲಸ ಮಾಡಕ್ ಬಂದ್ಲ ಅಂತ ತಿಳ್ಕೊರಿ ಅಯ್ಯೋ ಏನಂತ ತಿಳ್ಕೊಂಡ್ರಿ ಜಗಳನ ಮಾಡ್ಬಿಡ್ತಾ. ಇನ್ನು ಜಗಳ ಮಾಡ್ತಾಳ? ಜಗಳ ಅಂದ್ರ ನೀವ್ ಯಾಕೆ ಈ ಕೆಲಸ ಮಾಡಕ್ ಬಂದ್ರಿ ಅಂತಿ ನೀವು ಮಾಡ್ಬೇಡ್ರಿ ಸುಮ್ ಕುಂದ್ರಿ ಅಂತಾಳ. ಆದ್ರೂ ನಮ್ಮವ್ವ ಖಾಲಿ ಕುಂದ್ರಕ್ ಆಗ್ಬೇಕಲ್ರಿ. ಒಂದಿಟ್ಟು ಸಪ್ಪು ಬಿಡ್ಸಿದ್ನ ಆರ್ಬಿ ಮಾಡ್ಸಿದ್ನ ಮತ್ತ ನನ್ನ ಮಗಳಿಗೆ ಜಡಿ ಹಾಕಿದ್ನ ಇಂಥವ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಾ. ಹಂಗಾಗಿ ಹೊಂದಾಣಿಕೆ ನಡೆದೈತ್ರಿ. ಅವ್ರಿಬ್ರು ಮಧ್ಯೆ ಏನೇನು ತ್ರಾಸಿಲ್ಲ ನೋಡ್ರಿ. ಮತ್ತ ನಮ್ ಲಲಿತಾ ಅಂತಕಿ ನಮ್ಮ ಅವ್ವನ ಹತ್ರ ಹೊಂದ್ಕೊಂಡಾಳ ಅಂದ್ರ ಭಾರಿ ವಿಷಯ ರೀ. ಯಾಕಪ್ಪ ನಿಮ್ಮ ಅವ್ವಾರು ಹಂಗಾದಾರ ಅಲ್ಲೇನು? ಅಯ್ಯೋ ಏನಂತೀರಿ ಬಿಡ್ರಿ ಮಾವಾರ ನಮ್ಮ ಅವ್ವ ಭಾರಿ ಕಿರಿಕಿರಿ ಭಾಳ ಅಂದ್ರ ಯಾರನ್ನು ಕಂಡ್ರು ಸೇರ್ತಿದ್ದಿಲ್ಲ. ಆದ್ರೆ ನನ್ನ ಮದುವೆ ಆದ್ಮೇಲೆ ಒಂದು ಸ್ವಲ್ಪ ದಿವಸ ಲಲಿತಾ ಜೊತೆ ಆಕಿನೂ ಹಂಗ ಮಾಡಿದ್ಲು. ಆದ್ರ ಲಲಿತಾ ಆಕಿನ ಜೊತೆ ನಡ್ಕೊಂಡ್ ರೀತಿ ಮಾಡಾಕತ್ತಿದ್ದ ಕೆಲಸ ಕಾರ್ಯ ಪ್ರತಿಯೊಂದು ನಮ್ಮ ಅವ್ವಾಗ ಇಷ್ಟ ಆಗಕತ್ತ. ತಾನ ಬದಲಾದ್ಲು ನೋಡ್ರಿ. ಇನ್ನೂ ಕರೆ ಹೇಳ್ಬೇಕಂದ್ರ ಮದುವೆ ಆದ್ಮೇಲೆ ಅತ್ತಿನ ಬದಲಾಯಿಸಿದ್ ಒಂದ್ ಸೊಸಿ ಈಕಿನೇ ಇರ್ಬೇಕು ನೋಡ್ರಿ. ಸಾಕಪ್ಪ ಇಷ್ಟು ಹೇಳ್ದಲ್ಲ ಮತ್ತಿನ್ನೇನು. ಹೆತ್ತಪ್ಪಗ ಮಗಳ ಬಗ್ಗೆ ಹೊಗಳಿದ್ರ ಅದು ಗಂಡನ ಮನ್ಯಾಗಿನವ್ರು ಸ್ವತಃ ಗಂಡನ ಹೊಗಳಿದ ಅಂತ ಅಂದ್ರ ಮತ್ತಿನ್ನೇನು ಸ್ವರ್ಗಕ್ಕೆ ಗೇಣಪ್ಪ ಮೂರ್ ಗೇಣು. ಹಂಗಲ್ರಿ ಮಾವಾರ ನನ್ನ ಹೆಂಡತಿ ನಾನ ಹೊಗಳ್ಕೊಂಡ್ರ ಅತಿಶಯೋಕ್ತಿ ಅನಿಸ್ತತಿ. ಹಂಗ್ಯಾಕಂತಿಪ್ಪ ಮಾಡಿದ್ದು ಮಾಡ್ಯಾರ ಅಂತ ಹೇಳಕ ಅತಿಶಯೋಕ್ತಿ ಏನಲ್ಲ. ಇನ್ನೂ ಮಾಡ್ಲಾರ್ದ ಅಂತ ಹಂಗೇಳಿ ಹೊಗಳಾಕತ್ತಿದ್ರ ಅವಾಗ ಹಂಗ ಅನಿಸ್ತಿತ್ತು. ಹೋಗ್ಲಿ ಬಿಡ್ರಿ ಮಾವಾರ. ಮತ್ತೆ ಹೆಂಗದಾರಂತ ಸುಮಕಾರ? ಆಕೇನು ಚಲೋನ ಅದಾಳಪ್ಪ. ಆದ್ರ ಒಂದಿಟ್ಟು ನಿನ್ ಹೆಂಡತಿ ಮೇಲೆ ಸಿಡಿಮಿಡಿ ಮಾಡ್ತಾ. ಅವ್ರು ಮುಂಚಿನ ಹಂಗಾದಾರಲ್ರಿ. ನಾನು ಈಗೀಗ ಅದನ್ನೇ ಹೇಳ್ಬಿಟ್ಟೇನಿ ಚಂದೆ ಮಾತಾಡಿದ್ರ ಮಾತಾಡ್ಕೊಂಡಿರೋ ಇಲ್ಲಾಂದ್ರ ಸುಮ್ಮನಿದ್ ಬಿಡು ಜಗಳಕ್ಕೆ ಹೋಗ್ಬೇಡ ಅಂತ ಹೇಳಿ. ಇಲ್ಲಪ್ಪ ನನ್ನ ಮಗಳು ಜಗಳಕ್ಕೆ ಹೋಗೋದಲ್ಲಿದ್ದಿಲ್ಲ ಲಲಿತಾ. ಆಕಿನೂ ಹಂಗಿರ್ಲಿಲ್ಲೋ ಅದು ಯಾಕೆ ಹಂಗಾದ್ಲೋ ಏನು ಗೊತ್ತಿಲ್ಲ. ಏನು ಈ ಬಣ್ಣದ ಬದುಕಿಗ ಮಾರು ಹೋಗಿ
ಅಷ್ಟು ಸಿಡಿಮಿಡಿ ಮಾಡ್ತಾಳೋ ಏನೋ ಗೊತ್ತಿಲ್ಪ. ಆದ್ರೂ ಅವ್ರದ್ದು ಎಂಥ ಜೀವನ ಅಲ್ರಿ ಮಾವರ. ಖರೇನ ಅವ್ರ ಜೀವನ ನೆನೆಸ್ಕೊಂಡ್ರೆ ನನಗೆ ಒಂಥರ ಅನಿಸುತ್ತೆ ನೋಡ್ರಿ. ಈ ಕಡೆ ಕಟ್ಕೊಂಡು ಗಂಡನ ಜೊತೆನೂ ಚಂದಾಗಿರ್ಲಿಲ್ಲ, ಮಕ್ಕಳಿಂದ ತಮ್ಮ ಜೊತೆ ಕರ್ಕೊಂಬಂದ್ರೆ ಅದೂ ಇಲ್ಲ. ಆಮೇಲೆ ಎಲ್ಲಾರನ್ನೂ ಬಿಟ್ಟು ಬಂದು ಇಲ್ಲಿ ನನ್ನ ಮದುವೆ ಮಾಡ್ಕೊಂಡಾರ. ಹೋಗ್ಲಿ ಹಂಗಾರ ಅಪ್ಪ ಅವ್ನ ಜೊತೆನಾರ ಚಂದ ಇದಾರ ಅಂದ್ರೆ ಅದನ್ನೂ ಇಲ್ಲ. ಸ್ವಂತ ಒಡಗುಟ್ಟಿ ತಂಗಿ ಜೊತೆನೂ ಚಲೋ ಇಲ್ಲ, ತಮ್ಮನ್ನೂ ಚಂದ ನಡ್ಸ್ಕೊಳ್ಳೋದಿಲ್ಲ. ನೋಡ್ಪಾ ಎಲ್ಲ ನಮ್ಮ ಹಣೆ ಬರ ಯಾವ ಜನ್ಮದ ಕರ್ಮ ಐತೋ ಏನೋ ಈ ಜನ್ಮದಾಗ ತೀರ್ಸಕತ್ತ. ಹೋಗ್ಲಿ ಬಿಡ್ರಿ ಮಾವರ, ಇಂತೆಲ್ಲ ನಾಳೆ ಬದ್ಲಾಗ್ತಾರ. ಇಲ್ಲಪ್ಪ ಬದ್ಲಾಗಂಗಿದ್ರ ಇಂತಿಂತ ದೊಡ್ಡ ದೊಡ್ಡ ಪೆಟ್ಟು ಬಿದ್ದಾಗ ಬದ್ಲಾಗಿಲ್ಲ, ಅವಾಗ ಆಗ್ಬೇಕಿತ್ತು. ಇನ್ನೇನ್ ಆಕಾಳ ಆಗಂಗಿಲ್ಲ. ಅದ್ರ ಬೇರೆ ನಿನ್ನೆ ನಮ್ ಲಲಿತಾ ಮಾತಾಡಿದ್ ನೋಡಿದ್ರ ಅಕ್ಕಿ ಗಂಡ ಚಲೋ ಇದ್ದಂಗೆ ಕಾಣ್ತಾನ. ಆತಲ್ರಿ ಮತ್ತಿನ್ನೇನು. ಒಂದ್ ದಿವಸ ನಾನು ಲಲಿತಾನ್ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಭೇಟಿ ಆಗ್ಬೇಕಂತ ಮಾಡೀನಿ. ಯಾಕಂದ್ರೆ ಒಬ್ರಿಗೊಬ್ರು ಪರಿಚಯ ಇರ್ಬೇಕಲ್ರಿ. ಬೇಡಪ್ಪ ಈಗೇನು ಹೋಗಕ್ ಹೋಗ್ಬೇಡ. ಯಾಕ್ರಿ ಮಾವರ? ಯಾಕಂದ್ರ ಆಕಿ ಮೊದ್ಲ ಸರಿ ಇಲ್ಲಪ್ಪ, ಏನಾರ ಮುಖದ ಮೇಲೆ ಮುಖ ಹೊಡೆದಂಗ ಮಾತಾಡ್ಬಿಡ್ತಾವ. ಹಾಗಾಗಿ ಬೇಡಪ್ಪ, ನೋಡೋನ್ ತಗೋ. ಒಂದ್ ದಿವ್ಸ ಯಾವಾಗಾರ ಇಲ್ಲೇ ಬಂದಾಗ ಬಂದು ಪರಿಚಯ ಮಾಡ್ಕೊಂತಿ. ಸುಮ್ಮನೆ ಅಲ್ಲಿ ತನಕ ಹೋಗಿ ಯಾಕ ಬೈಸ್ಕೊಂಡು ಬರೋದು ಹೋದಲ್ಲ. ನನಗೆ ಯಾಕೆ ಬೈತಾರ್ರಿ? ಬೇಡಪ್ಪ, ಆ ಹುಡುಗಿ ಮೊದ್ಲ ಸರಿ ಇಲ್ಲ. ಮೊದ್ಲ ಸಿಡುವು ಎಲ್ಲ ಬಾಳ ಐತಿ, ಎಲ್ಲಾರ ಜೊತೆನೂ ಜಗಳ ಮಾಡ್ತಾ. ಬ್ಯಾಡ್ ಬಿಡಪ್ಪ, ಆಕಿನ ಪಾಡಿಗೆ ಆಕಿ ಇರ್ಲಿ. ಅದಕ್ಕ ನಾನು ಕೈ ಬಿಟ್ಬಿಟ್ಟೆ ನೋಡು. ಹೋಗ್ಲಿ ಬಿಡು. ಮತ್ತ ನಿನ್ ಕೆಲಸ ಹೆಂಗ್ ನಡ್ತೈತಿ? ಕೆಲಸ ಚಲೋ ಐತ್ರಿ ಮಾವರ. ಮತ್ತ ನಿಮ್ ತಂಗಿ ಹೆಂಗದಾಳಪ್ಪ? ಆಕೆ ಆರಾಮದಾಳ್ರಿ. ಪಾಪ ದೇವ್ರು ಆಕಿಗೊಂದು ಕೂಸ್ ಕೊಡ್ಬೇಕಿತ್ತು. ಏನ್ ಇನ್ನೂ ಕಣ್ತದ್ದಿಲ್ಪ. ಏನ್ ಎಲ್ಲಾರ ತೋರ್ಸಕತ್ತಾರಂತನ? ಎಲ್ಲಾ ಕಡೆ ಟೆಸ್ಟ್ ಮಾಡ್ಸ್ಕೊಂಡ್ ಬರಾಕತ್ತಾರ್ರಿ. ಎಲ್ಲಾ ಕಡೆನೂ ಅಕ್ಕಾವ್ ಅಕ್ಕಾವ್ ಅಂತ ಹೇಳಕತ್ತಾರಂತ. ಅದ್ರ ಪಾಪ ನಿಲ್ಲವಲ್ದಾಗೈತಕಿ. ಏನ್ ಹಂಗಪ್ಪ, ಆ ದೇವ್ರು ಬ್ಯಾಡ್ ಅಂದವ್ರಿಗೆ ಕೊಟ್ಟಿರ್ತಾನ, ಬೇಕಂದವ್ರೀಗ ಹಿಂಗ್ ಮಾಡ್ತಾನ ನೋಡು. ಏನ್ ಮಾಡೋದು? ಅದಲ್ರಿ ಮಾವಾರ ಅವ್ನ ಆಟ. ಎಲ್ಲಾರ್ಗೂ ಖುಷಿ ನೆಮ್ಮದಿ ಸಂತೋಷ ಕೊಟ್ಬಿಟ್ರ ಯಾರು ನೆನ್ಸೋದಿಲ್ಲ ಅವನ್ನ. ಹಂಗಾಗಿ ಇಷ್ಟರ ಅವನನ್ನ ನೆನಪು ಮಾಡ್ಕೋತಿರ್ಲಿ ಅಂತಂದ ಹೇಳಿ ಎಲ್ಲಾರ್ಗೂ ಒಂದೊಂದ್ ರೀತಿ ಕಷ್ಟ ಚಿಂತೆ ಕೊಟ್ಟಿರ್ತಾನ. ಇಲ್ ತಗೋಪ, ಇನ್ನೂ ಆಕಿ ಸಣ್ಣ ಕದಳ. ಏನ್ ಈಗ ಎಷ್ಟು ವರ್ಷ ಆತಕಿನ್ ಮದುವೆಯಾಗಿ? 4 ವರ್ಷ ಆತ್ರಿ ಮಾವಾರ. ಈಗ 4 ವರ್ಷ ಆಗೈತದಲ್ಲ. 20 ವರ್ಷಕ್ಕೆ ಮದ್ವೆ ಮಾಡಿರಿ, 24 ವರ್ಷ ಆಯ್ತು ತಗೋ. ಇನ್ನು ಮಗಳ ಹಾಕೋ ಚಿಂತೆ ಮಾಡ್ಬೇಡ. ನಮ್ಮ ಅಣ್ಣನ ಮಗಗ ಅಂದ್ರ ಮದುವೆಯಾಗಿ 8 ವರ್ಷ ಆಗಿತ್ತವಂಗ. 8 ವರ್ಷ ಆದ್ಮೇಲೆ ಹುಡುಗಿ ಹುಡ್ತು. ಅವರು ಎಲ್ಲಾ ಕಡೆಯಿಂದ ದವಾಖಾನಿಗೆ ತೋರಿಸಿದ್ರು ನೋಡು. ಮಕ್ಳು ಹಾಕವು ಅಂತಿದ್ರು, ಆದ್ರ ಆಗಾಕತ್ತಿದ್ದೇ ಇಲ್ಪ. ಅವರು ಏನು ಸುತ್ತಿದ ದೇವಸ್ಥಾನ ಇಲ್ಲ, ತೋರಿಸಿದ ಡಾಕ್ಟರ್ ಇಲ್ಲ, ಏನಪ್ಪ ಅರಿನಿಗೆ ಹೋಗಿಲ್ಲ ಚೆಕಪ್ ಮಾಡ್ಸ್ಕೊಂಡ್ ಬಂದ್ರಂತ ನೋಡು. ಆಮೇಲೆ ಎಲ್ಲ ಸೋತು ಸುಮ್ಮನಾಗಿ ಸುಮ್ಮನೆ ಎಲ್ಲೂ ಬ್ಯಾಡ್ ಬಿಡತ್ಲಾಗ ಅಂತ ಹೇಳಿ ಮನೆಗ ಇರ್ತಿದ್ರಂತ. ಅಂದ್ರ ಯಾರ ಏನಾರ ಹೇಳಿದ್ರೆ ಹೋಗಿ ಆ ಹರ್ಕಿ ಕಟ್ಟೋದೈತಿ, ತೀರ್ಸೋದೈತಿ, ಮಾಡೋದು ಹಿಂಗ ಮಾಡಾಕತ್ತಿದ್ರು. ಕೊನೆಗೂ ಒಂದ್ ದಿವ್ಸ ಆ ದೇವ್ರ ಕಣ್ ತೆಗೆದು ಒಂದ್ ಹೆಣ್ಣು ಹುಡುಗಿ ಕೊಟ್ಟ. ಆಮೇಲೆ ಎಲ್ಲಿ ವರ್ಷ ತುಂಬೋದ್ರೊಳಗ ಆ ಹುಡುಗಿಗ ಇನ್ನೊಂದು ನಿಂತ ಬಿಡ್ತಪ್ಪ ಆಕಿಗ. ಹೌದೇನ್ರಿ ಮಾವಾರ? ಹ್ಞೂನ್ಪ, 2ನೇದು ಹುಡುಗಾತ. ಚಲೋ ಅದಾರಿಗೇನು ತ್ರಾಸಿಲ್ಲ. ಮತ್ತ ಅವು ತಿರ್ಗಾ ದೊಡ್ಡವಾಗ್ಯಾವ. ನೋಡ್ಪ, ಕೊಟ್ರ ದೇವ್ರು ಹಂಗ್ ಕೊಡ್ತಾನ. ಅದು ಒಂದೇ ಹುಡುಗಿ ಹುಟ್ಟಿದಾಗ ಅದಿನ್ನೂ ಹೊಟ್ಟೆಗ ಅಂದ್ರೆ ನಿಂತಾಗ ಆಕಿಗ ಅದು ಹುಡುಗಿ ಇನ್ನೂ ಒಂದು 8 ತಿಂಗಳ ದಿನ ಇತ್ತಪ್ಪ. ಸಣ್ಣದೈತಿ, ಈಗ ಬೇಡ ಅಂತ ಅನ್ನಕತ್ತಿದ್ರು ಎಲ್ಲಾರು. ಆದ್ರೂ ಅವ ಅದಾನಲ್ಲ ನಮ್ಮ ಅಣ್ಣನ ಮಗ, ಬೇಡ ಮಕ್ಳು ಇರ್ಲಾರ್ದ ನೋವು ನನಗೆ ಗೊತ್ತೈತಿ. 1ನೇದ್ದು 8 ವರ್ಷದ ಮೇಲೆ ಆತು. ಈ 2ನೇದ್ದು ಈಗ ದೇವ್ರು ನಮ್ಗ ಹಿಂಗ ಕೊಟ್ಬಿಟ್ಟಾನ. ಕೊಟ್ಟಿದ್ದನ್ನ ನಾನು ಬೇಡ ಅನ್ನಲ್ಲ. ನಮ್ಗಿರ್ಲಿ, ಹೆಣ್ಣರ ಆಗ್ಲಿ ಗಂಡರ ಆಗ್ಲಿ, ಇನ್ನೊಂದು ಪಾಪ ಉಳಿಸ್ಕೊಂತೇನೆ ಅಂತಂದ ಹೇಳಿ ಅವ ಮತ್ತ ಆಕಿಗ ತಗಸ್ಕೋಬೇಡ ಅನ್ನಂತ ಹೆಂಡತಿಗೆ. ನೋಡ್ ಮತ್ತೆ 2ನೇದ್ದು ಒಂದು ಹುಡುಗ ಹುಡ್ತು, ಒಂದ್ ಹುಡುಗ ಒಂದ್ ಹುಡುಗಿ, 2 ಮಕ್ಳು ಆದ್ವಿಲ್ಲ, ಚಿಂತಿಲ್ಲ. ಹೌದ್ ನೋಡ್ರಿ ಮಾವಾರ, ಆ ದೇವ್ರು ಯಾವಾಗ ಯಾರಿಗ ಹೆಂಗ ಕೊಡ್ತಾನ ಅನ್ನೋದು ಗೊತ್ತಿಲ್ಲ. ನಮ್ ತಂಗಿಗೂ ಹಿಂಗ ಕೊಟ್ರ ಚಲೋ ನೋಡ್ರಿ. ಅವ್ರ ಮನೆಗೆ ಏನ್ ತ್ರಾಸ್ ಕೊಡ್ತಾರೇನ್ಪ ಆಕಿಗ? ತ್ರಾಸ ಅಂದ್ರ ರೀ ಮಾವಾರ, ನಿಮ್ ಮುಂದೆ ಯಾಕೆ ಸುಳ್ಳು ಹೇಳೋದು? ಒಂದೀಟ ಅವ್ರತ್ತಿ ಕಾಡ್ತಾಳಂದ್ರ ಅವ್ನ ಮಗಗ 2ನೇ ಮದುವೆ ಮಾಡ್ಕೊ ಅಂತಂದೇಳಿ ಅಂತಾಳಂತ. ಆದ್ರ ಅವನ ಅಂದ್ರೆ ನಮ್ಮ ಭಾವಾರ ಒಲ್ಲೆ ಈಗಿನ ಬೇಕಿರ್ಲಿ ನನಗ ಅಂತ ಹೇಳಿ ಇನ್ನೊಂದು ಮದುವೆ ಮಾಡ್ಕೊಳಕ್ ಹೋಗಿಲ್ರಿ. ಇರ್ಲಿ ತಗೋಪ, ಈಗ 4 ವರ್ಷ ಆಗೈತಿಲ್ಲ ಮದುವೆಯಾಗಿ. ಹಾಕೋ ತಗೋ. ರೀ ತಗೋರಿ, ನಾಷ್ಟ ಮಾಡ್ರಿ. ಅವ್ವ ಮಗಳ ಏನ್ಪಾ? ಅಲ್ವಾ, ನಾಷ್ಟ ಆದ್ಮೇಲೆ ಒಂದೀಟ ಚಹಾ ಬೇಕಿತ್ತಲ್ವಾ? ಲಲಿತಾ, ಚಾ ಇಲ್ಲ ಅಂತ ಹೇಳುವ. ಅಪ್ಪ ನೀ ಸುಮ್ಮನೆ ಒಂದು ಈಟ ಅಂದ್ರೆ ಇಟ್ಟ ತಂದು ಕೊಡ್ತೇನೆ, ಸುಮ್ಮನೆ ನಾಷ್ಟ ಮಾಡಿ. ನನ್ನ ಕಷ್ಟ ನನ್ನ ಮಗಳಿಗಷ್ಟೇ ಗೊತ್ತಾಗದು. ಲಲಿತಾ, ಏನ್ರಿ? ನಿಮ್ಗೂ ಚಾ ತಂದು ಕೊಡ್ತೇನೆ ತಗೋರಿ. ಚಾ ಅಲ್ಲ, ನಿಂದು ನಾಷ್ಟ ಆತ? ನಂದಿನ್ನೂ ಇಲ್ಲ, ನೀವು ತಿನ್ರಿ, ಆಮೇಲೆ ಮಾಡ್ತೇನಂತ. ಈಗ ಬಡ ಬಡ ಅಡಿಗೆ ಮಾಡ್ತೇನೆ ರೀ. ಮಧ್ಯಾಹ್ನ ಉಂಡು ಸಂಜೆ ಚಾ ಕುಡ್ದು ಹೋಗೇ ಬಿಡೋಣ್ರಿ ಊರಿಗೆ. ಆತು. ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಲ್ಲ? ಎಲ್ಲ ತಯಾರೈತ್ರಿ. ಈಗಷ್ಟೇ ಒಂದಿಟ್ಟು ಅರ್ಬಿ ಒಗದು ಹಾಕಿದ್ದು ಆರಿದ್ವು ಅಂದ್ರೆ ಅವ್ನ ಒಳಗೆ ಇಟ್ಕೊಂಡ್ಬಿಡ್ತೇನೆ. ಅಷ್ಟೇ ಉಳ್ಕೊಂಡವು. ಆರಿದ್ರೆ ಇಟ್ಕೋ, ಇಲ್ಲಾಂದ್ರೆ ಇಲ್ಲೇ ಬಿಡುವಂತಿ. ಮುಂದಿನ ಸರಿ ಬಂದಾಗ ತೊಗೊಂಡು ಹೋಗಿ ಬರ್ತೈತಿ. ಹ್ಞೂ ರೀ. ಹಂಗಾರ ಬೇಗ ನಾಷ್ಟ ಮಾಡಿ ಮಧ್ಯಾಹ್ನಕ್ಕೆ ಊಟ ಮಾಡೋಣ, ಹೊಂಟ್ ಬಿಡೋಣ. ಆತ್ರಿ, ಚಾ ತೊಗೊಂಬರ್ತೇನೆ. ಮಾವಾರ, ಆದ್ರೂ ನನಗಿದ್ದು ಅಕ್ಕಿ ಕಡುಬು ಭಾಳ ಅಂದ್ರೆ ಭಾಳ ಫೇವ್ರೇಟ್ ನೋಡ್ರಿ. ಹೌದಪ್ಪ, ಅಂದಂಗ ಇವತ್ತು ಇಲ್ಲೇ ಇದ್ದು ನಾಳೆ ಮುಂಜಾನೆ ಹೋಗಕ್ ಬರ್ತಿದ್ದಲ್ಪ. ಅಯ್ಯೋ ರೀ ಮಾವ, ನಿನ್ನೆ ನಾನು ಲಲಿತಾಗಂದೆ ಇವತ್ತಿದ್ದು ನಾಳೆ ಮುಂಜಾನೆ ಹೋಗಂತ ಅಂತ ಹೇಳಿ. ಅಕ್ಕಿ ಅಲ್ಲೇ ನಮ್ಮ ಅವ್ಗೇನ ತ್ರಾಸ ಆಕೈತಂತ. ಹಂಗಾಗಿ ಬ್ಯಾಡ್ರಿ ಹೋಗೇ ಬಿಡೋಣ ಅಂತ ಅನ್ನಕತ್ತಿದ್ಲು. ಈಗ ಒಂದ್ ಮಾತು ಕೇಳ್ಪ, ಹಂಗೂ ಹಿಂಗೂ ಇಷ್ಟು ದಿವಸ ಅದಿರಿ, ನಮಗೂ ಮತ್ತೆ ನೀವು ಅಪರೂಪಕ್ಕೆ ಬರ್ತೀರಿ. ಏನ್ ಹಗ್ಲಿ ಮುಗ್ಲಿ ಬರೋರಲ್ಲ ಏನಲ್ಲ. ಇವತ್ತ ಇಲ್ಲೇ ಇರ್ರಿ, ಒಳ್ಳೆ ನಾಟಿ ಕೋಳಿ ತರ್ತಾನಂತ ನಮ್ ಲಲಿತಾಗ ಅಡ್ಗೆ ಮಾಡಕ್ ಹೇಳ್ತೀನಿ. ಮಸ್ತಂಗ್ ಸಾರು ಮಾಡ್ತಾರೆ ಇಬ್ರು ತಾಯಿ ಮಗಳು ಸೇರಿ. ರಾತ್ರಿಗ ಮತ್ತೇನಾರ ಬೇಕಂದ್ರೆ ಸ್ಪೆಷಲ್ ಅಡ್ಗೆ ಮಾಡಿಸ್ತಾನಂತ. ನಾಳೆ ಮುಂಜಾನೆ ಬೇಕಂದ್ರೆ ಎದ್ದು ಕೂಡಲೇ ಜಳಕ ಮಾಡಿದ್ರೆ ಹೊಂಟು ಬಿಡ್ರಿ ಊರಿಗೆ. ಆಯ್ತು ತಗೋರಿ ಮಾವರ, ಹಂಗಾಗ್ಲಿ. ನನ್ನ ಮಗಳಿಗೆ ಹೇಳಿದ್ರೆ ಅದು ತಿಳ್ಕೊಳ್ಳೋದೇ ಇಲ್ಲ ನೋಡ್ರಿ. ಇಲ್ಲ ಅಂದ್ರೆ ಇಲ್ಲ, ಹೋಗ್ಬೇಕಂತ ನಿಂತ್ಬಿಟ್ಟಿದ್ಲು. ಒಂದು ಹೋದ ವಾರಿಂದ ಹಚ್ಚಿದ್ಲು ನೋಡ್ರಿ. ನಾವಾಕಿ ಸುಮಾನ್ ಮದ್ವೆ ಇತ್ತಲ್ಲ, ಹಂಗಾಗಿ ಇರವ ಮುಂದಿನ ಸರಿ ಹೋಗಂತ ಇನ್ನೊಂದ್ ಸ್ವಲ್ಪ ದಿವ್ಸ ಬಿಟ್ಟು ಅಂತ ಹೇಳಿ ನಿಲ್ಸ್ಕೊಂಡಿದ್ವಿ. ನಾನೇನಕಿನ್ ಕರ್ದಿಲ್ರಿಪ್ಪ ಮಾವರ, ಮತ್ ನನ್ ಮೇಲೆ ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಅದ್ ಹೆಂಗಪ್ಪ, ನನ್ಗೆ ಗೊತ್ತಿಲ್ಲ ನಿನ್ ಬಗ್ಗೆ. ನಾನು ಆಕಿಗೆ ಅಂತಿದ್ದೆ ಒಂದಿಷ್ಟು ದಿವ್ಸ ಇದ್ ಬಾ, ಏನಾಗಂಗಿಲ್ಲ, ಅವ್ವ ಇಲ್ಲಿ ನೋಡ್ಕೊಳತ್ತಾಳ, ಏನು ತ್ರಾಸಿಲ್ಲ ಅಂತ ಹೇಳಿ. ಆದ್ರೂ ಆಕಿಗೆ ಎಲ್ಲಿ ಅತ್ತಿಗೆ ಭಾಳ ಕೆಲಸ ಆಕಾವ ಅಂತ ಹೇಳಿ ಚಿಂತೆ ಮಾಡ್ಕೊಂಡು ಕುಂದಿರ್ತಾಳ.
ಅದು ನಿಜ ಅಲ್ಲಪ್ಪ, ಆಕಿಗ ಎಲ್ಲಾರ ಮೇಲೂ ಕಾಳಜಿ ಐತ್ ನೋಡು. ನಮ್ಮ ಮನ್ಯಾಗ ಇಲ್ಲಿ ಬಂದ್ರು ಅಷ್ಟೇನಪ್ಪ, ಸುಮ್ಮನೆ ಕುಂದ್ರಂಗೆ ಇಲ್ಲ. ನಾನು ಕೆಲಸಕ್ಕೆ ಇಡ್ತೀನಿ, ನಿನಗೂ ಸಹಾಯ ಆಕೈತಿ, ನಿಮ್ಮ ಮಗು ಸಹಾಯ ಆಕೈತಿ ಅಂತ ಅಂದ್ರ ಬೇಡಪ್ಪ, ನಮ್ಗೆ ಕೆಲಸ ಮಾಡ್ಕೊಂತಿದ್ದವ್ರು ನಾವು ಖಾಲಿ ಕುಂತ್ರ ಆಗೋಂಗಿಲ್ಲ. ಇಲ್ಲಿ ಬಂದು ಕೆಲಸದವ್ರು ಇದ್ರು ಅಂದ್ರೆ ನಮ್ಗೆ ಮೈ ಉಂಡಂಗ ಆಗ್ಬಿಡ್ತೈತಿ. ಮತ್ ನಮ್ಮ ಗಂಡನ ಮನೆಗೆ ಹೋದ್ರೆ ನಮ್ಗೆ ಕೆಲಸ ಮಾಡಕ್ ಆಗಿಲ್ಲ. ಬೇಡ ಬೇಡ ಅಂತ ನಿಮ್ಮ ಅತ್ತಿ ಕೇಳೋ, ನಿಮ್ಮ ಅತ್ತಿನೂ ಹಂಗ ಅಂತ. ನಾನು ಗಟ್ಮುಟ್ಟದೀನಿ, ಆರಾಮದೀನಿ, ಮನಿ ಕೆಲಸ ಮಾಡ್ಕೊಂತೀನಿ, ಯಾರೇನು ಬೇಡ ಅಂತ, ಕೆಲಸದಕ್ಕಿಂತ ಬೇಡ ಅಂತ ನೋಡ್ರಿ. ಹೋಗ್ಲಿ ಬಿಡ್ರಿ ಮಾವರ, ಎಷ್ಟು ದಿವಸ ಆಕೈತೆ ಅಷ್ಟು ದಿವಸ ಮಾಡ್ತಾರ. ಹಂಗೇನಾರ ಬ್ಯಾಡ ಅಂತಂದ್ರೆ ಅವಾಗ ಬೇಕಾದ್ರೆ ಯಾರು ನೋಡಕ್ ಬರ್ತೈತಿ. ಈ ನಮ್ಮ ಲಲಿತಾನು ಹಂಗ ನೋಡ್ಪ, ಬರೀ ಕೆಲಸ ಮಾಡ್ಕೊಂತಾನೆ ಇರ್ತಾನಂತ ಅದು. ಆಕಿನೂ ಸುಮ್ ಕುಂತ್ರೋದೇ ಇಲ್ಲ ಬಿಡ್ರಿ ಮಾವರ. ಹಂಗಾರ ನಾಳೆ ಮುಂಜಾನೆ ಹೋಗಂತಿರ್ ತಗೋಪ. ಹಂಗ ಆಗ್ಲಿ ತಗೋರಿ. ಲಲಿತಾ, ಲಲಿತಾ ನೋಡಪ್ಪ, ಈಗ ಆಕಿ ಬಂದ್ಲ ಅಂತಂದ್ರ ಬೇಡ ಇವತ್ತ ಹೋಗ್ಯವಂತ ಏನ್ ಹೇಳ್ತೇನೆ ನೋಡಿ, ನಿನಗ್ ಬಿಟ್ಟಿದ್ದು. ನಾ ಎಲ್ಲ ಮಾತಾಡ್ತೇನೆ ತಗೋರಿ ಮಾವರ. ಏನ್ಪಾ ಇವತ್ತ ನಿಮ್ಮ ಮನೆಯವ್ರು ಇಲ್ಲೇ ಇರ್ತಾರಂತ. ಈ ನಾಳೆ ಮುಂಜಾನೆ ಹೋಗಂತ್ರಿ, ನಾಟಿ ಕೋಳಿ ತರ್ತೇನಂತ, ಸಾರ್ ಮಾಡ್ಬಿಡು. ಮತ್ತೇನಾರು ಒಂದಿಷ್ಟು ತರ್ತೇನೆ, ಫ್ರೈಗೆ ಏನಾರು ಮಾಡಂಗಿದ್ರೆ ಮಾಡ್ರಿ, ಸ್ಪೆಷಲ್ ಅಡ್ಗೆ ಮಾಡ್ರಿ, ಉಂಡು ನಾಳೆ ಬೆಳಗ್ಗೆ ಹೋಗಕ್ ಬರ್ತೈತಿ. ಅಯ್ಯೋ ಅಪ್ಪ, ಇವತ್ತು ಎಷ್ಟೊತ್ತಿದ್ರು ಹೋಗಬೇಕಾ ನಾವು? ರೀ ಏನ್ರಿ ನೀವು? ಯಾಕ ನೀ ಆದ್ರೆ ನಿಮ್ಮ ಅಪ್ಪನ ಮನೆಗೆ ಇರ್ಬೇಕು, ನಾನು ಆದ್ರೆ ನಮ್ಮ ಅವನ ಮನೆಗೆ ಇರ್ಬಾರ್ದೇನ? ಆ? ಬೇಕಾದ್ರೆ ನೀವು ಹೋಗಿ ಇವತ್ತ, ನಾ ಇವತ್ತಿದ್ದು ನಾಳೆ ಮುಂಜಾನೆ ಬರವ. ಅದು ನಮ್ಮ ಮಳೆ ಅಂದ್ರು. ಅಲ್ರಿ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನಾನಂತರೂ ಇವತ್ತು ಇಲ್ಲಿದ್ದ ನಾಳೆ ಮುಂಜಾನೆ ಬರವ. ಅಲ್ರಿ ಹುಡುಗರು ಅದಾರ, ಅತ್ತಿ ಮಾವ. ಅಲ್ಲೇ ಬರೀ ನಿನ್ನ ಮಕ್ಕಳು ಅಂದ ಇಲ್ಲ, ಅವ್ರ ಜೋಡಿಗ ನಮ್ಮ ಅಪ್ಪ ಅವ್ವ ಎಲ್ಲಾರು ಅದಾರ. ನಮ್ಮ ಅವ್ವಗೂ ನನ್ನ ಮಕ್ಕಳನ್ನ ಜೋಪಾನ ಮಾಡೋದು ಗೊತ್ತೈತಿ. ನಾನು ನಮ್ಮ ಅವ್ವನ ಜೋಪಾನ ಮಾಡ್ಯಾಳ, ನೀ ಚಿಂತೆ ಮಾಡ್ಬೇಡ ಏನ. ಹಂಗಲ್ರಿ ಪಾಪ ಅವ್ರಿಗ ಕೆಲ್ಸ ಜಾಸ್ತಿ ಆಕೈತಿ. ಏನೂ ಆಗಲ್ಲ. ನಿನ್ನ ನಾನು ಇವತ್ತು ಇಲ್ಲಿ ಬರ್ತೇನೆ ಅಂತ ಕೂಡಲೇ ಆಕಿನ ಅಂದಾಳ, ಒಂದೆರಡು ದಿವಸ ಬೇಕಾದ್ರೆ ಇದ್ದು ಬಾರಪ್ಪ, ಚಿಂತೆ ಮಾಡಕ್ ಹೋಗ್ಬೇಡ, ಇಲ್ಲಿ ಮಕ್ಳ ಕಡೆ ನಾ ಎಲ್ಲ ನೋಡ್ಕೊಂತೇನಂತ. ನೀವು ಹೊರಗೆ ಹೋಗೋದ ಅಪರೂಪ, ಗಂಡ ಹೆಂಡತಿ ಬೇಕಂದ್ರೆ ಎಲ್ಲರೂ ತಡ್ಕೊಂಬರ್ರಿ ಅಂತಂದ ಆಗುತ್ತೆ ನಾವು. ಈಗ ನೀ ಏನು ಭಾಳ ಮಾತಾಡಕ್ ಹೋಗ್ಬೇಡ, ನಾಳೆ ಮುಂಜಾನೆ ಎದ್ದು ಹೋಗೋದಂದ್ರೆ ಹೋಗೋದು ನೋಡು ಅಷ್ಟೇ. ಮತ್ತೆ ನಿನಗೆ ಅಷ್ಟು ಕಾಳಜಿ ಇತ್ತು ಅಂತಂದ್ರೆ ಇವತ್ತು ಸಂಜೆ ನೀವು ಒಬ್ಬಕ್ಕೆ ಹೋಗು. ಆತ್ ಬಿಡ್ರಿ, ನೀವ ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರ ನಂದೇನ್ ನಡೀತೈತಿ, ಮುಂಜಾನೆ ಎದ್ದು ಹೋಗೋಂತವ್ರಿ. ಹಂಗೆ ಬಂದಾರಿ. ಮತ್ತೆ ನಾಳೆ ಯಾವ ಸಬಬು ಹೇಳೋಂಗಿಲ್ಲ, ಮುಂಜಾನೆ ಎದ್ದು ಕೂಡಲೇ ಹೋಗಬಿಡೋದು. ಪಾಪ ಅಲ್ಲಿ ಅತ್ತೆರು ಎರಡು ಹುಡುಗರಿಗೆ ಹೆಂಗ್ ಮ್ಯಾನೇಜ್ ಮಾಡ್ತಾರೇನ, ಒಂದ್ ಸ್ವಲ್ಪ ತಲೆ ಒಳಗೆ ವಿಚಾರನದ ಇಲ್ಲ ನೋಡ್ರಿ ನಿಮ್ಗೆ. ನನಗೆ ಗೊತ್ತೈತೆ ತಗೋ, ನಮ್ಮ ಅವನು 2 ಮಕ್ಕಳನ್ನ ಬೆಳೆಸಾಳ, ನೋಡ್ಕೊಂತಾಳ ನನ್ನ ಮಕ್ಕಳನ್ನ. ಹೋಗಿ ಇನ್ನೊಂದೆರಡು ಕಡುಬು ತೊಗೊಂಬ. ಸರಿ. ಹೆಂಗ್ರಿ ಮಾವರ? ಬಾರಿ ಬಿಡ್ಪಾ, ನೀನು ನಾಷ್ಟ ಮಾಡಿ, ಈಗ ಬಿಸಿ ಅದಾವು, ಆರಿದ್ರ ಮತ್ತ ರುಚಿ ಹತ್ತಂಗಿಲ್ಲ. ಲಲಿತಾ, ಜಲ್ದಿನ ಚಾ ತಗೊಂಬಾ. ಬನ್ಯಪ್ಪ.